Hello students, welcome back to our English class. Dear students, already August month start ಆಗಿಬಿಟ್ಟಿದೆ. ಈ ಆಗಸ್ಟ್ ಮಂತ್ ಅಲ್ಲಿ ಫಸ್ಟ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದೆ ಈ ಫಸ್ಟ್ ಟೆಸ್ಟ್ ಇರಬಹುದು, ಮಿಡ್ ಟರ್ಮ್ ಇರಬಹುದು ಅಥವಾ ಸೆಕೆಂಡ್ ಟೆಸ್ಟ್ ಅಲ್ಲಿ ಯಾವುದರಲ್ಲಿ ಜಾಸ್ತಿ ಮಾರ್ಕ್ಸ್ ಅನ್ನ ತಗೊಂಡಿರ್ತೀರಾ ಅದನ್ನ ಇಂಟರ್ನಲ್ ಮಾರ್ಕ್ಸ್ ಗೆ ಕೌಂಟ್ ಮಾಡ್ತಾ ಇರ್ತಾರೆ. ಈ ಆಗಸ್ಟ್ ಮಂತ್ ಅಲ್ಲಿ ಫಸ್ಟ್ ಟೆಸ್ಟ್ ನಡೀತದೆ. ಅದು ಡೇಟ್ ಚೇಂಜ್ ಆಗಬಹುದು, ಯಾಕಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಈ ಎಕ್ಸಾಮ್ ಅನ್ನ ಬೇರೆ ಬೇರೆ ದಿನಾಂಕದಂದು ಕಂಡಕ್ಟ್ ಮಾಡ್ತಾರೆ. ಹಾಗೆ ಕ್ವೆಶ್ಚನ್ ಪೇಪರ್ ಕೂಡ ಚೇಂಜ್ ಆಗಿರ್ತದೆ. ಅದು ಎಕ್ಸಾಮ್ ಯಾವಾಗಾದ್ರೂ ನಡೆಸಲಿ, ಕ್ವೆಶ್ಚನ್ ಪೇಪರ್ ಯಾವ ರೀತಿ ಏನಾದರೂ ಕೊಡಲಿ, ತಾವು ಓದ್ಕೊಂಡು ರೆಡಿ ಆಗಿಬಿಟ್ಟಿದ್ರೆ ಎಕ್ಸಾಮ್ ಅಲ್ಲಿ ತಮಗೆ ಆನ್ಸರ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತಾ, ಯಾವುದೇ ಕಾರಣಕ್ಕೂ ಕೂಡ ಮಾರ್ಕ್ಸ್ ಅನ್ನ ಕಳ್ಕೊಳ್ಳೋದಕ್ಕೆ ಚಾನ್ಸ್ ಕೊಡಬೇಡಿ ಅಂತ ಹೇಳ್ತಾ, ಹಿಂದಿನ ಕ್ಲಾಸ್ ಅಲ್ಲಿ ಫಸ್ಟ್ ಮತ್ತೆ ಸೆಕೆಂಡ್ ಟಾಪಿಕ್ ಅಂದ್ರೆ ರೋಮಿಯೋ ಜೂಲಿಯಟ್ ಮತ್ತೆ 2 ಡಿಯರ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಿಜ್ ಅನ್ನ ಕಂಡಕ್ಟ್ ಮಾಡಿದ್ದೆ. ಅಲ್ಲಿ 30 ಪ್ರಶ್ನೆಗಳನ್ನ ಕೊಟ್ಟಿದ್ದೆ. ಇವಾಗ ಸೆಕೆಂಡ್ ಕ್ವಿಜ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಯಾಕೆ ಇಷ್ಟು ಬೇಗ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ಟೆಸ್ಟ್ಗೆ ಸಿಲೆಬಸ್ ವೆನ್ ಯು ಆರ್ ಓಲ್ಡ್ ಅಲ್ಲಿವರೆಗೂ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಅಲ್ಲಿ 2 ಟಾಪಿಕ್ ಮಾತ್ರ ಕಂಪ್ಲೀಟ್ ಆಗಿರೋದ್ರಿಂದ ಈ ಕ್ವಿಜ್ ಅಲ್ಲಿ 4 ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟ್ ಕ್ವಿಜ್ ಮತ್ತೆ ಈ ಸೆಕೆಂಡ್ ಕ್ವಿಜ್ ಅನ್ನು ತಾವು ಅಟೆಂಡ್ ಮಾಡಿಬಿಟ್ರೆ ಸಾಕು, ಫಸ್ಟ್ ಟೆಸ್ಟ್ಗೆ ಬೇಕಾಗಿರ್ತಕ್ಕಂಥ ಸಿಲೆಬಸ್ ಕವರ್ ಆಗಿ ಹೋಗುತ್ತೆ. ಇವತ್ತಿನ ಕ್ವಿಜ್ ಅಲ್ಲಿ ಆನ್ ಚಿಲ್ಡ್ರನ್, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ಎ ಸನ್ನಿ ಮಾರ್ನಿಂಗ್, ವೆನ್ ಯು ಆರ್ ಓಲ್ಡ್, ಈ 4 ಟಾಪಿಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲಿ ಟಾಪಿಕ್ಗಳು ಜಾಸ್ತಿ ಆಗಿರೋದ್ರಿಂದ 40 ಕ್ವಶನ್ಗಳಿಗೆ ಇಲ್ಲಿ ಕ್ವಿಜ್ ಅನ್ನ ಮಾಡ್ತಾ ಇದೆ. ಏನು ಡಿಪಾರ್ಟ್ಮೆಂಟ್ ಅವರು ಕ್ವಶನ್ ಬ್ಯಾಂಕಲ್ಲಿ ಬಿಟ್ಟಿದ್ರಲ್ಲ ಅದೇ ಕ್ವಶನ್ಗಳಿಗೆ ಕ್ವಿಜ್ ಅನ್ನು ಮಾಡ್ತಾ ಇದ್ದೀನಿ. ಈ ಕ್ವಿಜ್ ಅನ್ನು ಕೂಡ ತಾವು ಅಟೆಂಡ್ ಮಾಡಿ. ಹಿಂದಿನ ಕ್ವಿಜ್ ಅಲ್ಲಿ ತುಂಬಾ ಜನ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಸುಮಾರು ಮಕ್ಕಳಂತೂ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ದೀರಾ. ಅಷ್ಟಕ್ಕೆ ಸುಮ್ಮನೆ ಆಗಕ್ಕೆ ಹೋಗಬೇಡಿ. ಕೆಲವರಿಗೆ ಕೆಲವೊಂದು ಕ್ವಶನ್ಸ್ಗಳು ಕನ್ಫ್ಯೂಸ್ ಆಗಿರ್ಬೋದು ಅಥವಾ ರಾಂಗ್ ಆನ್ಸರ್ ಮಾಡಿಬಿಟ್ಟು ಪಾಯಿಂಟ್ಸ್ನ ಕಳ್ಕೊಂಡಿರ್ಬೋದು. ಹಾಗಂತ ಹೇಳ್ಬಿಟ್ಟು ಒಂದೇ ಸರಿ ಮಾಡಿಬಿಟ್ಟು ಸುಮ್ಮನೆ ಕುತ್ಕೊಳ್ಳೋಕೆ ಹೋಗಬೇಡಿ. ತಮಗೆ 30ಕ್ಕೆ 30 ಮಾರ್ಕ್ಸ್ ಬರೋವರೆಗೂ, ಹಾಗೆ ಈ ಕ್ವಿಜ್ ಅಲ್ಲಿ 40ಕ್ಕೆ 40 ಮಾರ್ಕ್ಸ್ ಬರೋವರೆಗೂ ಕೂಡ ರಿಪೀಟ್ ಆಗಿ ಮತ್ತೆ ಈ ಕ್ವಿಜ್ ಅನ್ನ ಅಟೆಂಡ್ ಮಾಡ್ತಾನೆ ಇರಿ. ಅವಾಗ ನಿಮಗೆ ಆನ್ಸರ್ಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ. ಆನ್ಸರ್ ಮಾಡೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ವಿಜ್ 2 ಲಿಂಕನ್ನು ಕೊಟ್ಟಿದ್ದೀನಿ. ಅದನ್ನು ತಾವು ಕ್ಲಿಕ್ ಮಾಡೋದ್ರ ಮೂಲಕ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನೇಮ್ ಅಂತ ಹಾಕಿದ್ದೀನಿ ಮತ್ತು ಯುವರ್ ಪ್ಲೇಸ್ ಅಂತ ಕೂಡ ಹಾಕಿದ್ದೀನಿ. ನನಗೆ ನೀವು ಎಲ್ಲಿಂದ ಅಟೆಂಡ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ತಿಳ್ಕೊಳ್ಳೋದಕ್ಕೆ ಅದು ತುಂಬ ಯೂಸ್ ಆಗುತ್ತೆ. ಸೊ ನಿಮ್ಮ ಹೆಸರನ್ನು ಎಂಟ್ರಿ ಮಾಡಿ, ಹಾಗೆ ನೀವು ಯಾವ ಊರಿಂದ ಅಥವಾ ಯಾವ ಪ್ಲೇಸಿಂದ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಎಂಟ್ರಿ ಮಾಡಿ. ಆಮೇಲೆ 40 ಕ್ವಶನ್ಸ್ಗಳು ಬರ್ತವೆ. ಎಲ್ಲ ಕ್ವಶನ್ಸ್ಗಳು ಕಂಪಲ್ಸರಿ ಆಗಿರೋದ್ರಿಂದ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ತಾ ಹೋಗಿ ಕೊನೆಗೆ ಸಬ್ಮಿಟ್ ಅಂತ ಕೊಡಿ. ಆಮೇಲೆ ಸಬ್ಮಿಟ್ ಆದಮೇಲೆ ತಮಗೆ ರಿಸಲ್ಟ್ ಅಲ್ಲೇ ಬರ್ತದೆ. ರಿಸಲ್ಟಲ್ಲಿ ಏನಾದ್ರು ಮಾರ್ಕ್ಸ್ ಕಳ್ಕೊಂಡಿದ್ರೆ ಅಲ್ಲಿ ಯಾವ ಕ್ವಶನ್ಗೆ ನೀವು ರಾಂಗ್ ಆನ್ಸರ್ ಮಾಡಿದ್ದೀರಾ ಅದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವುದು ಅನ್ನೋದು ಕೂಡ ತಮಗೆ ಗೊತ್ತಾಗುತ್ತೆ. ಇದೆಲ್ಲ ಆದಮೇಲೆ ಮಾರ್ಕ್ಸ್ ಕಳ್ಕೊಂಡಿದ್ರೆ ಅಷ್ಟಕ್ಕೆ ಸುಮ್ಮನೆ ಆಗಕ್ಕೆ ಹೋಗಬೇಡಿ. ಮತ್ತೆ ಒಂದು ಸರಿ ತಾವು ಈ ಕ್ವಿಜನ್ನು ಅಟೆಂಡ್ ಮಾಡ್ತಾನೆ ಹೋಗಿ. ಜಾಸ್ತಿ ಟೈಮ್ ಏನೂ ತಗೊಳ್ಳಲ್ಲ, ಜಾಸ್ತಿ ಅಂದರೆ 5 to 10 ಮಿನಿಟ್ಸ್ ತಗೊಳ್ತದೆ. ಇದೊಂಥರ ಆಕ್ಟಿವಿಟಿ ಇರ್ತದೆ. ಸುಮ್ಮನೆ ಅದನ್ನು ಆನ್ಸರ್ ಮಾಡ್ತಾ ಎಂಜಾಯ್ ಮಾಡಿ. ತಮಗೆ ಎಕ್ಸಾಮಲ್ಲೂ ಕೂಡ ಆನ್ಸರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.